ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಇದನ್ನ ಹೋಳಿ ಹಬ್ಬದ ಪುಟ್ಟ 10 ಸಾಲಿನ ಪ್ರಬಂಧ ತಿಳಿತಾ ಹೋಗೋಣ. ಈ ಒಂದು ಪ್ರಬಂಧ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಬಗ್ಗೆ ನೋಡ್ತಾ ಹೋಗೋಣ ಬನ್ನಿ. ಮೊದಲನೇ ಪಾಯಿಂಟ್, ಹೋಳಿ ಬಣ್ಣಗಳ ಹಬ್ಬ ಎನ್ನುತ್ತಾರೆ. ಬಣ್ಣಗಳ ಹಬ್ಬ ಎನ್ನುತ್ತಾರೆ. ಓಕೆ, ಮತ್ತೊಮ್ಮೆ ನೋಡಿ, ಹೋಳಿ ಬಣ್ಣಗಳ ಹಬ್ಬ ಎನ್ನುತ್ತಾರೆ. ಎರಡನೇ ಪಾಯಿಂಟ್ ನೋಡಿ, ಹೋಳಿ ಹಿಂದೂಗಳ ಪವಿತ್ರ ಹಬ್ಬಗಳಲ್ಲಿ ಒಂದು. ಹೋಳಿ ಹಿಂದೂಗಳ ಪವಿತ್ರ ಹಬ್ಬಗಳಲ್ಲಿ ಒಂದು. ಮೂರನೇ ಪಾಯಿಂಟ್, ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ಪೂರ್ಣಿಮೆಯಂದು ಹೋಳಿ ಹಬ್ಬ ಆಚರಿಸುತ್ತೇವೆ. ಮತ್ತೊಮ್ಮೆ ನೋಡಿ, ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ಪೂರ್ಣಿಮೆಯಂದು ಹೋಳಿ ಹಬ್ಬ ಆಚರಿಸುತ್ತೇವೆ. ನಾಲ್ಕನೇ ಪಾಯಿಂಟ್, ಈ ಹಬ್ಬ ಪ್ರಪಂಚದಲ್ಲಿರುವ ಹಿಂದೂಗಳು ಆಚರಿಸುತ್ತಾರೆ. ಈ ಹಬ್ಬ ಪ್ರಪಂಚದಲ್ಲಿರುವ ಹಿಂದೂಗಳು ಆಚರಿಸುತ್ತಾರೆ. ಐದನೇ ಪಾಯಿಂಟ್, ಹೋಳಿಯನ್ನು 2 ದಿನಗಳ ಕಾಲ ಆಚರಿಸಲಾಗುತ್ತದೆ. ಆರನೇ ಪಾಯಿಂಟ್, ಹೋಳಿ ಕೆಡಕಿನ ಮೇಲೆ ಒಳಿತಿನ ವಿಜಯದ ಸಂಕೇತವಾಗಿದೆ. ಮತ್ತೊಮ್ಮೆ ನೋಡಿ, ಹೋಳಿ ಕೆಡುಕಿನ ಮೇಲೆ ಒಳಿತಿನ ವಿಜಯದ ಸಂಕೇತವಾಗಿದೆ. ಏಳನೇ ಪಾಯಿಂಟ್, ಹೋಳಿ ದಿನದಂದು ಅನೇಕ ಕಾರ್ಯಕ್ರಮಗಳು ಹಾಗೂ ಅಂದು ಎಲ್ಲರೂ ಪರಸ್ಪರ ಬಣ್ಣ ಹಚ್ಚುತ್ತಾರೆ. ಓಕೆ, 8ನೇ ಪಾಯಿಂಟ್ ನೋಡಿ, ಹೋಳಿ ಹಬ್ಬದಂದು ಭಾರತಾದ್ಯಂತ ರಜೆ ಇರುತ್ತದೆ. ಓಕೆ, 9ನೇ ಪಾಯಿಂಟ್ ನೋಡಿ, ಹೋಳಿಯ ದಿನದಂದು ಹೆಚ್ಚು ನೀರು ಬಳಸದಿರಿ. ನೀರು ಅಮೂಲ್ಯ ಸಂಪತ್ತು. ಓಕೆ, ರೈಟ್. 10ನೇ ಪಾಯಿಂಟ್ ನೋಡಿ, ಹೋಳಿ ಬಣ್ಣಗಳು ಹಚ್ಚುವಾಗ ಹೋಳಿಯಂದು ಅಥವಾ ಹೋಳಿಯ ದಿನದಂತನೂ ಇಲ್ಲಿ ಬಳಸ್ಬೋದು. ಓಕೆನಾ, ಹೋಳಿ ಬಣ್ಣಗಳು ಹಚ್ಚುವಾಗ ಕಣ್ಣುಗಳನ್ನು ರಕ್ಷಿಸಿಕೊಳ್ಳಿ. ಹಾಗೂ ಈ ಹಬ್ಬವೆಂದರೆ ನನಗೆ ತುಂಬಾ ಇಷ್ಟ. ಓಕೆನಾ,
ಹಾಗಾದರೆ ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.